ನಮಸ್ತೆ ವೀಕ್ಷಕರೇ, ನಿಮಗೆ ಗೊತ್ತೇ ಮಹಾಭಾರತದ ದ್ರೌಪದಿಯಾಗಿದ್ದ ರೂಪಾ ಗಂಗೂಲಿ ನಿಜ ಜೀವನದಲ್ಲಿ ಅದ್ಭುತ ಗಾಯಕಿಯೂ ಹೌದು. ಒಮ್ಮೆ ಅವರು ಹಾಡಿದ ಹಾಡಿಗಾಗಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಗೆದ್ದಿದ್ದಾರೆ. ಇನ್ನೊಂದು ಕುತೂಹಲಕಾರಿ ವಿಷಯವೇನೆಂದರೆ ಮಹಾಭಾರತದ ಧಾರಾವಾಹಿಯಲ್ಲಿ ದ್ರೌಪದಿ ಪಾತ್ರದಲ್ಲಿ ನಟಿಸಿದ್ದ ರೂಪಾ ಗಂಗೂಲಿ ಅವರೇ ನೈನೋ ಕೆ ಎಂಬ ಹಾಡನ್ನು ಹಾಡಿದ್ದರು. ಅವರು ಆ ಹಾಡನ್ನು ಒಂದೇ ಟೇಕ್ನಲ್ಲಿ ಹಾಡಿದ್ದು ಎಲ್ಲರಿಗೂ ಇಷ್ಟವಾಗಿತ್ತು ಎಂದು ಸ್ವತಃ ಹೇಳಿದ್ದಾರೆ. ಇಷ್ಟೇ ಅಲ್ಲ, ರೂಪಾ ಗಂಗೂಲಿ ಅವರು ರವೀಂದ್ರ ಸಂಗೀತ್ನಲ್ಲಿ ತರಬೇತಿ ಪಡೆದ ಗಾಯಕಿ ಹಾಗೂ ಶಾಸ್ತ್ರೀಯ ನೃತ್ಯದಲ್ಲಿಯೂ ತರಬೇತಿ ಪಡೆದವರಾಗಿದ್ದಾರೆ. ಮತ್ತೊಂದು ಅಪರೂಪದ ಸಂಗತಿ ಏನೆಂದರೆ ಮಹಾಭಾರತದ ಪ್ರಸಾರವಾಗುತ್ತಿದ್ದ ಸಮಯದಲ್ಲಿ ಅದರ ಜನಪ್ರಿಯತೆ ಎಷ್ಟೆಂದರೆ ಜನರು ಕಾರ್ಯಕ್ರಮವನ್ನು ನೋಡಲು ಸಾಧ್ಯವಾಗುವಂತೆ ರೈಲುಗಳು ಟಿವಿ ಇರುವ ನಿಲ್ದಾಣಗಳಲ್ಲಿ ನಿಲ್ಲುತ್ತಿದ್ದವು ಎಂದು ರೂಪಾ ಗಂಗೂಲಿಯವರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಇಂತಹ ಪ್ರತಿಭೆಗಳನ್ನೊಳಗೊಂಡ ರೂಪಾ ಗಂಗೂಲಿ ಯಾರು ಗೊತ್ತಾ? ಅವರು 25 ನವೆಂಬರ್ 1966ರಂದು ಪಶ್ಚಿಮ ಬಂಗಾಳದ ಕಲ್ಯಾಣಿಯಲ್ಲಿ ಜನಿಸಿದ್ದರು. 1986ರಲ್ಲಿ ತಮ್ಮ ನಟನಾ ವೃತ್ತಿಯನ್ನು ಆರಂಭಿಸಿದ್ದರು. ನಂತರ ಬಂಗಾಳಿ ಹಾಗೂ ಹಿಂದಿ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಪ್ರಸಾರವಾದ ಈ ಧಾರಾವಾಹಿಯು ಅವರು ದ್ರೌಪದಿಯಾಗಿ ಕಾಣಿಸಿಕೊಂಡಿದ್ದರು. ಆ ಪಾತ್ರವೇ ಅವರನ್ನು ದೇಶಾದ್ಯಂತ ಮನೆಮಾತಾಗಿ ಮಾಡಿತು. ಇಂದಿಗೂ ರೂಪಾ ಗಂಗೂಲಿ ಎಂದರೆ ಬಹುತೇಕ ಜನರು ಮೊದಲು ನೆನಪಿಸಿಕೊಳ್ಳುವುದು ದ್ರೌಪದಿಯ ಪಾತ್ರ. ಆದರೆ ರೂಪಾ ಗಂಗೂಲಿಯು ಕೇವಲ ದ್ರೌಪದಿಯಾಗಿ ಮಾತ್ರ ಸೀಮಿತವಾಗಿಲ್ಲ. ಅವರು ಪದ್ಮಾ ನಾಡಿರ್, ಮಜ್ಜಿ ಯಥಾರ್ ಮಹಲ್ ಮಾರ್ಫಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಬಂಗಾಳಿ ಚಿತ್ರರಂಗದ ಪ್ರಮುಖ ನಿರ್ದೇಶಕರಾದ ಮೃಣಾಲ್ ಸೇನ್, ಅಪರ್ಣಾ ಸೇನ್, ಗೌತಮ್ ಘೋಷ್ ಹಾಗೂ ಋತುರಾಣ್ ಘೋಷ್ ಅವರ ಚಿತ್ರಗಳಲ್ಲಿಯೂ ಕೆಲಸ ಮಾಡಿದ್ದಾರೆ. ಅವರಿಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಕೂಡ ದೊರಕಿದೆ. ಇದು ಇವರ ಮಾಹಿತಿಯಾಗಿದೆ. ಇವರು ಹೇಳಿದ ಹಾಗೆ ಇವರು ಗಾಯಕಿ, ನಟಿ, ರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ, ರಾಷ್ಟ್ರೀಯ ನೃತ್ಯ ತರಬೇತಿ ಪಡೆದ ಕಲಾವಿದೆ ಹಾಗೂ ರಾಜಕಾರಣಿಯೂ ಹೌದು.